ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ವಾರ್ತೆಗಳ ವಿವರ. ಶಂಭುಗಡಿಯಲ್ಲಿ ನಡೆಯುತ್ತಿರುವ SKM ಹೋರಾಟಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಕೂಡಲೇ ಮಧ್ಯಪ್ರವೇಶ ಮಾಡಿ ಸ್ಪಂದಿಸಿ ರೈತರ ಸಮಸ್ಯೆ ಕುರಿತು ಚರ್ಚೆ ಮಾಡಿ ಪರಿಹರಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ರೈತ ಸಂಘಗಳು ಸೇರಿ ಪ್ರಧಾನಮಂತ್ರಿಗಳಿಗೆ ಇಂದು ತಹಸೀಲ್ದಾರ್ ಮೂಲಕ ಮನವಿ ಪತ್ರ ಸಲ್ಲಿಸಿದರು. ಕೇಂದ್ರ ಸರ್ಕಾರ ತಂದಿದ್ದ 3 ಕರಾಳ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು. MSPಯನ್ನು ಕಾನೂನಾತ್ಮಕವಾಗಿ ಜಾರಿ ಮಾಡುವುದು, ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಬಾರದೆಂದು ಒತ್ತಾಯಿಸಿ ದೆಹಲಿ ಹೊರವಲಯದಲ್ಲಿ 13 ತಿಂಗಳ ಕಾಲ ಸತತವಾಗಿ ಚಳುವಳಿ ನಡೆಸಲಾಯಿತು. MSP ಕಾನೂನಾತ್ಮಕವಾಗಿ ಜಾರಿಗೊಳಿಸುವುದಾಗಿ ಹೇಳಿ 2 ವರ್ಷ ಕಳೆಯುತ್ತಾ ಬಂದರೂ ಜಾರಿಯಾಗದ ಕಾರಣ ಶಂಭುಗಡಿಯಲ್ಲಿ ರೈತರು ಹೋರಾಟ ನಡೆಸುತ್ತಿದ್ದು, ಕೇಂದ್ರ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಬೇಡಿಕೆ ಈಡೇರಿಸಲು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ರೈತ ಸಂಘಗಳು ಒತ್ತಾಯಿಸಿ ಇಂದು ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಮೀನ್ ಪಾಷಾ ದಿದ್ಗಿ, BN ಯರ್ದಿಹಾಳ್, ರಮೇಶ್ ಪಾಟೀಲ್ ಬೇರ್ಗಿ, ಚಿಟ್ಟಿಬಾಬು, ಪ್ರಸಾದ್ ಸುಕಲ್ಪೇಟೆ ಸೇರಿದಂತೆ ಅನೇಕರಿದ್ದರು. ಪ್ರಕೃತಿಯ ಶಕ್ತಿಯೇ ದೇವರು ಎಂದ ಕನಕದಾಸರ ಸಾಹಿತ್ಯ ಅಸಾಧ್ಯವಾದುದು. ಕನಕ ಎಂದರೆ ಬಂಗಾರ. ಅವರ ಸಾಹಿತ್ಯ ಬಂಗಾರದಂಥದ್ದು, ಅಪಾರ ಬೆಲೆ ಉಳ್ಳದ್ದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳಲ್ಲಿ ಎಂದು ಅವರು ಭಗವಂತ ಶ್ರೀಕೃಷ್ಣನಿಗೆ ಇಷ್ಟವಾದವರು ಎಂದು ಹಿರಿಯ ಅನುಭಾವಿಗಳು ಹಾಗೂ ಚಿಂತಕರಾದ ವೆಂಕಣ್ಣ ಜೋಶಿ ಹೇಳಿದರು. ನಗರದ ಬಸವ ವೃತ್ತದ ಹತ್ತಿರವಿರುವ ಅನಿಕೇತನ್ ಕಾಲೇಜಿನಲ್ಲಿ ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಹಮ್ಮಿಕೊಂಡ 2024-25ನೇ ಸಾಲಿನ ದಿವಂಗತ ಕೆ. ನಾಗಪ್ಪ ಸ್ಮಾರಕ ದತ್ತಿ, ಲಕ್ಷ್ಮಮ್ಮ ಬಸಪ್ಪ ಬರ್ಸಿ ನಂದಿಹಳ್ಳಿ ದತ್ತಿ ಹಾಗೂ ರುದ್ರಮುನಿಸ್ವಾಮಿ ಸಿದ್ಧಾಂತಿ ಮಠ ಸ್ಮಾರಕ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಈಶ್ವರ ಅಲ್ಲ, ಅದು ನಿರಾಕಾರವಾಸ್ತವ. ಈ ರಾಮ ಕೃಷ್ಣ ಇಂಥದ್ದು ಆಕಾರ ಸ್ವರೂಪವಾಗಿ ಯೋಚನೆ ಮಾಡತಕ್ಕಂಥ ವಿಷಯ, ಅದು ಅವರವರ ಭಾವಕ್ಕೆ ಬಿಟ್ಟ ವಿಷಯ. ಇನ್ನು ಕನಕದಾಸರ ವಚನದ ಸಿಂಹ ಚಿಂತನೆಗಳು ಹೆಂಗಪ್ಪ ಅಂದ್ರೆ, ಈ ಸಾಹಿತ್ಯಗಳು ತುಂಬ ಮುಖ್ಯವಾಗಿ ಈ ಸಾಹಿತ್ಯ ನಾವು ಬೆಳಿತೀವಿ, ಸಾಹಿತ್ಯ ವಾಚನೆ ಅಂತ ಬರ್ಕೊಂಡು ಓದ್ತೀವಿ. ಅವ್ರ ಸಾಹಿತ್ಯದಲ್ಲಿ ಅಕ್ಷರ ಪ್ರಯೋಗ, ಶಬ್ದ ಪ್ರಯೋಗ ಹೆಂಗೆ ಮಾಡ್ತೀವಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ನೋಡ್ಬೇಕು. ಈಗ ಕಾಲದಲ್ಲಿ ಒಂದು ಸಣ್ಣ ವಚನ ಹೇಳ್ತಾರೆ, ಅದು ಎಳಕಾರ ಎಷ್ಟು ಪ್ರಯೋಗ ಮಾಡಿ ಅಂತಂದ್ರೆ ಸಾಹಿತ್ಯಗಳಿಗೆ ಅರ್ಥ ಆಗ್ತಾ ಸಾಹಿತ್ಯ ಆಡ್ಬೇಕು. ಸುಮ್ಮನೆ ಅವರು ಬರ್ಕೊಂಡು ಒಂದು ಸಾಹಿತ್ಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಣ್ಣ ವಚನ ಅವ್ರ ಬಗ್ಗೆ ಹೇಳ್ತೀನಿ, ಇನ್ನೊಂದು ಎರಡನೇ ಹೇಳ್ತೀನಿ. ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಎಳಕಾರ ಹೆಸರು ಬರ್ಕೊಂಡು ನೋಡೋದು. ದತ್ತಿದಾನಿಗಳಾದ BJP ಮುಖಂಡ ಕೆ. ಕರಿಯಪ್ಪ ಮಾತನಾಡಿ, ಪ್ರತಿಯೊಬ್ಬರಿಂದಲೂ ಕನ್ನಡ ನಾಡು, ನುಡಿ, ಜಲ, ಭಾಷೆ ಉಳಿಸುವಂಥ ಕೆಲಸವಾಗಬೇಕು. ಯುವ ವಿದ್ಯಾರ್ಥಿಗಳು ಸಹ ತಾವು ಏನೇ ಕಲಿತರೂ ನಮ್ಮ ಮಣ್ಣಿನ ಕನ್ನಡ ಭಾಷೆ ಮಾತ್ರ ಮರೆಯಬಾರದು. ಯುವ ಸಮೂಹ ಈ ದೇಶದ ಆಸ್ತಿ. ದೇಶವನ್ನು ಕಟ್ಟುವಂಥ ಸದ್ಗುಣಗಳನ್ನು ಬೆಳೆಸಿಕೊಳ್ಳಬೇಕೆಂದು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಕನ್ನಡವನ್ನು ಉಳಿಸುವಂಥ ಕೆಲಸ ಆಗಲಿ ಅಂತೇಳಿ ನನ್ನ ಒಂದು ಆಸೆ. ಎಲ್ಲೇ ಹೋದರೂ ಕೂಡ ತಾವು ಯಾವತ್ತಾದರೂ ಕೂಡ ಏನೇ ಆದರೂ ಕೂಡ ಕನ್ನಡದವನಾಗಿರು, ಕನ್ನಡದ ಭಾಷೆ, ಜಲ, ನೆಲವನ್ನು ಉಳಿಸುವಂಥ ಕೆಲಸ ನಮ್ಮ ಯುವ ಮಿತ್ರರು ಮಾಡಲಿ ಅಂತೇಳಿ ಇವತ್ತು ಆಶಿಸಿ, ಮತ್ತು ತಾವೆಲ್ಲರೂ ಒಳ್ಳೆಯ ವಿದ್ಯಾವಂತರಾಗಿ ಈ ದೇಶವನ್ನು ಕಟ್ಟುವಂಥ ಪ್ರಜೆಗಳಾಗಿ ಬೆಳಗಲಿ ಎಂಬುದೇ ನಮ್ಮ ಆಸೆ. ತಾವೆಲ್ಲರೂ ಈ ದೇಶವನ್ನು ಉಳಿಸುವಂಥ ಕೆಲಸ ಮಾಡಲಿ ಅಂತ ಆಶಿಸಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ. ನಂತರ ಹಿರಿಯ ಹೋರಾಟಗಾರ HN ಬಡಿಗೇರ್ ಮಾತನಾಡಿ, ವಿದ್ಯಾರ್ಥಿಗಳು ಶಕ್ತಿಯುತವಾಗಿ ಹೊರಹೊಮ್ಮಿದಾಗ ದೇಶದಲ್ಲಿರುವ ಮಾನವ ಕುಲಕ್ಕೆ ಕಂಟಕವಾದ ಅನಾಚಾರಗಳು ತೊಲಗುತ್ತವೆ. ಕನ್ನಡ ಭಾಷೆ ಶ್ರೇಷ್ಠ, ಅಷ್ಟೇ ಸರ್ವ ಭಾಷೆಗಳು ಕೂಡ ಶ್ರೇಷ್ಠ. ಯಾವಾಗಲೂ ನಮ್ಮನ್ನು ನಾವು ಅರಿತುಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕು, ಸದ್ಗುಣಗಳನ್ನು ಹೊಂದಬೇಕೆಂದರು. ಕೃಷಿ ಬೆಲೆ ಆಯೋಗದ ಸದಸ್ಯ DH ಪೂಜಾರ್ ಮಾತನಾಡಿ, ಶಿಕ್ಷಣದ ಜೊತೆಗೆ ಸಮಾಜದ ಮೌಲ್ಯಗಳ ಪರಿಜ್ಞಾನ ಹೊಂದಬೇಕು. ಅಸಮಾನತೆ ಹೋಗಲಾಡಿಸಿ ಸಮಾನತೆಗೆ ಗೌರವ ತರಬೇಕು. ಈಗಿನ ಕಾಲದಲ್ಲಿ ಶಿಕ್ಷಣ ದುಬಾರಿಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಡ್ಡಾಯ ಉಚಿತ ಶಿಕ್ಷಣ ನೀತಿ ಯೋಜನೆ ಜಾರಿಗೆ ತರಲು ನಿರ್ಧರಿಸಿತ್ತು. ಆದರೆ ಕೆಲವು ಅಡೆತಡೆಗಳು ಬಂದ ಕಾರಣ ಅದನ್ನು ಕೈಬಿಟ್ಟಿತು ಮತ್ತು ಯಾವೊಬ್ಬ ಕನ್ನಡ ಪರ ಸಂಘಟಕರು, ಹೋರಾಟಗಾರರು ಇದರ ಬಗ್ಗೆ ಧ್ವನಿ ಎತ್ತದ ಕಾರಣ ಆ ಯೋಜನೆ ನೆನೆಗುದಿಗೆ ಬಿದ್ದಿದೆ ಎಂದರು. ಜೀವನದಲ್ಲಿ ಬೇಂದ್ರೆ, ದ. ರಾ ಬೇಂದ್ರೆ, ಕನ್ನಡದ ಆಯಸ್ಕಾಂತ ಶಿವರಾಮ್ ಕಾರಂತ, ಕನ್ನಡದ ನಾಯಕ ವಿಕ್ರು ಗೋಕಾಕ್, ಕನ್ನಡದ ಕೀರ್ತಿ UR ಅನಂತಮೂರ್ತಿ, ಕನ್ನಡದ ಆಸ್ತಿ ಮಾಸ್ತಿ,
ಕನ್ನಡದ ಬಂಗಾರ ಚಂದ್ರಶೇಖರ್ ಕಂಬಾರ್ ಈ ದಿಗ್ಗಜರು ಕನ್ನಡದ ಉಳಿವಿಗಾಗಿ ಹೋರಾಟ ಮಾಡುತ್ತಾ ಸಾಹಿತ್ಯ ರಚಿಸಿ ಇಡೀ ನಾಡಿಗೆ ಹೆಸರುವಾಸಿಯಾದವರು. ಹಾಗೆ ಕನಕದಾಸರು ಕೂಡ ಕವಿಯಾಗಿ, ಸಾಹಿತಿಯಾಗಿ, ಸೈನಿಕನಾಗಿ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಕನಕದಾಸರು ವಿಶೇಷವಾದರು ಎಂದು ಕನಕದಾಸರ ಸಾಹಿತ್ಯ ಚಿಂತನೆಗಳು ಮತ್ತು ಕುರುಬ ಸಮಾಜ ಕುರಿ ಸಾಕಾಣಿಕೆ ರೈತರ ಕುರಿತು ಚುಟುಕು ಸಾಹಿತ್ಯ ಜಿಲ್ಲಾಧ್ಯಕ್ಷ ಬೀರಪ್ಪ ಸಂಬೋಜಿ ವಿಷಯ ಮಂಡನೆ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್ ಅಧ್ಯಕ್ಷೀಯ ಭಾಷಣ ಮಾಡಿದರು. ಈ ವೇಳೆ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ DH ಕಂಬಳಿ, ಪೃಥ್ವಿರಾಜ್ ಸಿದ್ಧಾಂತಿ ಮಠ್, ಕಾಲೇಜ್ ಪ್ರಿನ್ಸಿಪಲ್ ನಾಗರಾಜ್ ಮುಕುಂದ, ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಸಂಚಾಲಕ ಹುಸೇನ್ ಭಾಷಾ ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಿವೃತ್ತ ಶಿಕ್ಷಕ ಬಸಪ್ಪ ಹ್ಯಾಟಿಯವರಿಗೆ ಗುರುವಂದನಾ ಮತ್ತು ಅಭಿನಂದನಾ ಸಮಾರಂಭವನ್ನು ಜನವರಿ 4ರಂದು ಶನಿವಾರದಂದು ಹಮ್ಮಿಕೊಳ್ಳಲಾಗಿದೆ ಎಂದು ಬೀರಪ್ಪ ಶಂಭೂಜಿ ಅವರು ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಸಪ್ಪ ಯಾಟಿ ಪ್ರಾಥಮಿಕ ಶಿಕ್ಷಕರಲ್ಲಿ ಸಂಘಟನಾ ಚತುರರಾಗಿ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾಗಿ ಅವರ ಸೇವೆ ಅನನ್ಯ. ಈ ಸೇವೆಯನ್ನು ಗುರುತಿಸಿ ಸೇವಾ ನಿವೃತ್ತಿ ಹೊಂದುತ್ತಿರುವ ಬಸಪ್ಪ ಯಾಟಿಯವರಿಗೆ ಶನಿವಾರ 4ರಂದು ಕನಕದಾಸ ಕಲ್ಯಾಣ ಮಂಟಪದಲ್ಲಿ ಗುರುವಂದನಾ ಹಾಗೂ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಜನತೆ ಪಾಲ್ಗೊಂಡು ಕಾರ್ಯಕ್ರಮದ ಯಶಸ್ವಿಗೆ ಕರೆ ನೀಡಲಾಯಿತು. ಈ ವೇಳೆ ಬಸವರಾಜ್ ಆನೆಗುಂದಿ, ಜ್ಞಾನಪ್ಪ ಹುಚ್ಚಪ್ಪ ಸುಕಲ್ಪೇಟೆ, ನಾಗಪ್ಪ ಹರಳಿಮರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಶೇಷವಾಗಿ ಇತ್ತೀಚೆಗೆ ಹಳಗನ್ನಡ ಹೇಳೋದು ಭಾಳ ಕಷ್ಟ. ಹೀಗಾಗಿ ಅವರು ಹಳಗನ್ನಡದ ಬಗ್ಗೆ, ವ್ಯಾಕರಣದ ಬಗ್ಗೆ ಬಹಳಷ್ಟು ಗಮನ ಕೊಡ್ತಿದ್ರು. ಹೀಗಾಗಿ ಅವರ ಶಿಷ್ಯ ವರ್ಗ ಮತ್ತು ಅಭಿಮಾನಿ ಬಳಗ ಜೊತೆಗೆ ಜಿಲ್ಲಾ ಕನಕ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿಯೂ ಸಹ ಅವರು ಸೇವೆಯನ್ನು ಸಲ್ಲಿಸಿದ್ರು. ಕೇವಲ ಒಂದು ಕನಕ ನೌಕರರ ಅಷ್ಟೇ ಅಲ್ಲ, ಎಲ್ಲರೊಂದಿಗೆ ಸರ್ವ ಧರ್ಮದ ಸರ್ವ ಜನಾಂಗದ ಜೊತೆಗೆ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿರುವಂಥ ಒಬ್ಬ ಅಪ್ಪಟ ಕನ್ನಡದ ಅಭಿಮಾನಿ ಬಸಪ್ಪ ಹ್ಯಾಟಿ ಅವರಿಗೆ ಒಂದು ಗುರುವಂದನಾ ಅಭಿನಂದನಾ ಕಾರ್ಯಕ್ರಮವನ್ನು ಕನಕದಾಸ್ ಕಲ್ಯಾಣ ಮಂಟಪದಲ್ಲಿ ಶನಿವಾರ ದಿನ 4ನೇ ತಾರೀಕು ಮಧ್ಯಾಹ್ನ 1:30ಕ್ಕೆ ಕಾರ್ಯಕ್ರಮ ಇದೆ. ತಾವೆಲ್ಲ ದಯವಿಟ್ಟು ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕಂತ. ನಗರದ ಗಂಗಾವತಿ ರಸ್ತೆಯಲ್ಲಿರುವ ಶ್ರೀ ಬಸವೇಶ್ವರಿ ನೌಕರರ ಪತ್ತಿನ ಸಹಕಾರ ಸಂಘದ 2025ನೇ ವರ್ಷದ ನೂತನ ಕ್ಯಾಲೆಂಡರನ್ನು ಸಂಚಾರಿ ಪೊಲೀಸ್ ಠಾಣೆ PSI ವೆಂಕಟೇಶ್ ಚವ್ಹಾಣ್ ಅನಾವರಣ ಮಾಡಿದರು. ಮಾನ್ವಿಯಲ್ಲಿ ಮುಖ್ಯ ಕಚೇರಿಯನ್ನು ಹೊಂದಿರುವ ಶ್ರೀ ಬಸವಶ್ರೀ ನೌಕರರ ಪತ್ತಿನ ಸಹಕಾರ ಸಂಘದ ಸಿಂಧನೂರು ಶಾಖೆಯಲ್ಲಿ 2025ನೇ ವರ್ಷದ ನೂತನ ಕ್ಯಾಲೆಂಡರ್ ಬಿಡುಗಡೆ ಸಂದರ್ಭದಲ್ಲಿ ಸಿಂಧನೂರು ಶಾಖಾ ವ್ಯವಸ್ಥಾಪಕರಾದ ಸೂಗನಗೌಡ ಚೀಕಲ್ಪರ್ವಿ ಅವರು ಮಾತನಾಡುತ್ತಾ, ಮಾನ್ವಿಯ ಕೇಂದ್ರ ಕಚೇರಿಯು ಡಾಕ್ಟರ್ ಶಂಕರಗೌಡ S. ಪಾಟೀಲ್ ಇವರ ನೇತೃತ್ವದಲ್ಲಿ 2003ರಲ್ಲಿ ಶ್ರೀ ಬಸವಶ್ರೀ ನೌಕರರ ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪಿಸಿದರು. ಪ್ರಧಾನ ಕಚೇರಿಯಲ್ಲಿ ವೀರೇಶ್ N. ಹೊಸೂರ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕಳೆದ ವರ್ಷ ಫೆಬ್ರವರಿ ತಿಂಗಳಿನಲ್ಲಿ ಸಿಂಧನೂರು ಶಾಖೆಯನ್ನು ಆರಂಭಿಸಲಾಗಿದ್ದು, ಇಲ್ಲಿ ಅವರಿಗೆ 250ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದೆ. ನಮ್ಮ ಸಹಕಾರಿ ಸಂಘದಲ್ಲಿ ಆವರ್ತ ಠೇವಣಿ ಶೇಕಡ 10.5 ಮತ್ತು ಮುದ್ದತ ಠೇವಣಿಗೆ ಶೇಕಡ 11.0 ಹೆಚ್ಚಿನ ಬಡ್ಡಿದರ ದೊರೆಯುತ್ತಿದ್ದು, ಜೊತೆಗೆ ವಿಶೇಷ ಠೇವಣಿಗೆ ಯೋಜನೆಗಳು ನಮ್ಮ ಸಹಕಾರಿಯಲ್ಲಿವೆ. ಸಿಂಧನೂರಿನ ನೌಕರರು ಹಾಗೂ ಗ್ರಾಹಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಪಂಪನಗೌಡ, ನಾಗನಗೌಡ, ಪರಮೇಶಪ್ಪ, ಶಿಕ್ಷಕರಾದ ವೀರೇಶ್ ಗೋನ್ವಾರ್, ಶಿಕ್ಷಕರ ಸಂಘದ ಪ್ರತಿನಿಧಿಗಳಾದ ಪ್ರಭಾಕರ್ ಕುಲಕರ್ಣಿ, ಚನ್ನಪ್ಪ, ತೀರ್ಥನಗೌಡ, ಬಸವರಾಜ್ ಮೆಣಸಿನಕಾಯಿ, ಹುಸೇನ್ ಭಾಷಾ, ಬಾಲರಾಜ್, ಗಂಗಾಧರ್ ಸೇರಿದಂತೆ ಸಿಬ್ಬಂದಿಗಳಾದ ಅಂಬಿಕಾ, ದೇವನಗೌಡ, ಚನ್ನಬಸವ, ಸಚಿನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಯಚೂರು ವಿಶ್ವವಿದ್ಯಾಲಯದ ಮಹಿಳಾ ವಾಲಿಬಾಲ್ ತಂಡದ ತರಬೇತುದಾರರಾದ ಡಿಗ್ರಿ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕ ಶಿವಕ್ಕೆ ಆಯ್ಕೆಯಾಗಿದ್ದಾರೆ. ಈ ಕುರಿತು ಕಾಲೇಜಿನ ಪ್ರಾಂಶುಪಾಲರಾದ ಶಿವಯ್ಯ ಎಂ ಪತ್ರಿಕಾ ಪ್ರಕಟಣೆಯಲ್ಲಿ ಜನವರಿ 6ರಿಂದ 11ರವರೆಗೆ ದಕ್ಷಿಣ ಭಾರತದ ಅಂತರ್ ವಿಶ್ವವಿದ್ಯಾಲಯ ಮಹಿಳಾ ವಾಲಿಬಾಲ್ ಕ್ರೀಡಾಕೂಟ ತಮಿಳುನಾಡಿನಲ್ಲಿ ನಡೆಯಲಿದ್ದು, ರಾಯಚೂರು ವಿಶ್ವವಿದ್ಯಾಲಯದ ಮಹಿಳಾ ವಾಲಿಬಾಲ್ ತಂಡದ ತರಬೇತುದಾರರಾಗಿ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಶಿವ ಕೆ ಆಯ್ಕೆಯಾಗಿದ್ದು, ಇವರ ಆಯ್ಕೆಗೆ CDC ಅಧ್ಯಕ್ಷರು, ಸದಸ್ಯರು, ಬೋಧಕೇತರ ಹಾಗೂ ವಿದ್ಯಾರ್ಥಿಗಳಿಂದ ಅಭಿನಂದನೆ ಸಲ್ಲಿಸಿದರು. ಈ ವೇಳೆ ಹಿರಿಯ ಪ್ರಾಧ್ಯಾಪಕರಾದ ಬಸವರಾಜ್ ತಡ್ಕಲ್, ಡಾಕ್ಟರ್ ವೆಂಕಟನಾರಾಯಣ್, ರಾಜೇಶ್ M ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ S ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ.
ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.